वीरशैव लिंगायत समाज के सभी उप संप्रदायों के लिए 1 जून को राज्य स्तरीय भव्य वर वधु सम्मेलन का आयोजन किया जा रहा है। शरण बसवेश्वर संस्था के सचिव बसवराज देशमुख ने कल्याण कर्नाटका क्षेत्र के लोगों से इसका लाभ उठाने का आह्वान किया है। आज बीदर के जिला प्रेस हाउस में एक प्रेस कॉन्फ्रेंस को संबोधित करते हुए उन्होंने कहा कि शरण बसवेश्वर संस्थान कलबुर्गी के सहयोग से अखिल भारत वीरशैव लिंगायत महासभा कलबुर्गी जिला इकाई और शिव पार्वती मैट्रिमोनियल ट्रस्ट के सहयोग से तीसरा राज्य स्तरीय भव्य वर वधु सम्मेलन रविवार 1 जून को सुबह 10 बजे से शाम 6 बजे तक कलबुर्गी के श्री शरण बसवेश्वर मंदिर परिसर के अनुभव मंडप में आयोजित किया जाएगा। हमारे उत्तर कर्नाटका क्षेत्र में वर वधु की भारी मांग है, इसलिए हम शरण बसवेश्वर संस्थान के सहयोग से यह कार्यक्रम आयोजित कर रहे हैं ताकि हमारे बच्चों को एक अच्छा साथी मिल सके और वे कम खर्च में एक अच्छा जीवन जी सके। उन्होंने कहा कि इच्छुक लोग शिव पार्वती मैट्रिमोनी गुलबर्गा वेबसाइट पर जाकर या 9632592555 पर कॉल करके अपना नाम पंजीकृत करा सकते हैं। कैमरामैन पपुराज का कवरेज। मरु मದುವೆ ಹಾಗೂ ವಿಳಂಬ ಮದುವೆ ಬಯಸುವವರು ಸಮಾವೇಶದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಲು ಎಲ್ಲರಿಗೂ ವಿನಂತಿಸಲಾಗುತ್ತದೆ। ಇದಕ್ಕಾಗಿ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ। ಈ ಸಮಾವೇಶಕ್ಕಾಗಿ ಸಾನ್ನಿಧ್ಯವನ್ನು पूज्य डॉक्टर शरणबसप्प अप्प 8ನೇ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿರವರು ಹಾಗೂ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಚೇರ್ಮನ್ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿರವರು ಹಾಗೂ ಉದ್ಘಾಟಕರಾಗಿ पूज्य ಚಿರಂಜೀವಿ ದೊಡ್ಡಪ್ಪ ಅಪ್ಪ 9ನೇ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಾಗೂ ಆತ್ಮೀಯರಾದ ಹಿರಿಯ ಸಹೋದರರಾದಂಥ ಶ್ರೀ ಬಸವರಾಜ್ ದೇಶಮುಖ್ ರವರು ಕಾರ್ಯದರ್ಶಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ನಮ್ಮ ಜೊತೆಯಲ್ಲಿ ಕೂತಿದ್ದಾರೆ। ಇವತ್ತು ಪತ್ರಿಕಾ ದಿನ ಏನು ಮಾಡ್ತಾ ಇದ್ದೀವಿ, ಇದು ನಮ್ಮ ಇಡೀ ಡಿವಿಷನ್ ನಲ್ಲೇ ಯಾರೂ ಮಾಡಲಾರದಂಥ ಕೆಲಸ ಇದು। ವೀರಶೈವ ಲಿಂಗಾಯತ್ ಮಹಾಸಭಾ ವತಿಯಿಂದ ಗುಲ್ಬರ್ಗಾದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ। ಈ ಕಾರ್ಯಕ್ರಮದ ರೂವಾರಿಯನ್ನು ಬಸವರಾಜೇಶ್ವರಿ ಚಂದ್ರಶೇಖರ್ ಇವರು ಎಇ ಆಗಿ ನಿವೃತ್ತರಾಗಿ ಮತ್ತು ಸಮಾಜ ಸೇವಕರಾಗಿ ಮತ್ತು ನ್ಯಾಯವಾದಿಗಳಾಗಿ ಇನ್ನಿತರ ಸಾಕಷ್ಟು ಹುದ್ದೆಗಳಾಗಿ ಇಡೀ ಅವರ ಜೀವನವೇ ಮುಡುಪಾಗಿಟ್ಟಿದ್ದಾರೆ ಈ ವೀರಶೈವ ಲಿಂಗಾಯತ ಸಮಾವೇಶ ಮಾಡಲಿಕ್ಕೆ। ಇದು ಕೆಲಸ ನಮ್ಮ ಡಿವಿಷನ್ನಲ್ಲಿ ಯಾರು ಮಾಡಿಲ್ಲ ಅಂತಂದ್ರೂ ಏನು ತಪ್ಪಾಗಲ್ಲ। ಬಟ್ ಇವರು ಇಷ್ಟೆಲ್ಲ ಶ್ರಮಪಟ್ಟು ಇಡೀ ನಮ್ಮ ಡಿವಿಷನ್ನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮದು ಬಸವರಾಜ್ ಸಾಹೇಬ್ ಹೇಳಿರೋ ತಾಲೂಕದಲ್ಲೇ ಎಲ್ಲ ಆಗಬೇಕು ಅಂದ್ರೆ ಇದು ಇಡೀ ನಮ್ಮ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ